ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೆ. ಮುತ್ತಣ್ಣನ ಮಗಳು 93 ಅಂಕ ತಗೊಂಡ್ಲು ಅಂತ ಊರಲ್ಲೆಲ್ಲ ಬರೀ ನಿಂದೆ ಮಾತು. ನನ್ ಮುದ್ದು ಅಕ್ಕ. ಅಕ್ಕ ನೋಡ್ತಾ ಇರು, ನನ್ ಚೆನ್ನಾಗ್ ಓದಿ ನಿನ್ ಮದ್ವೆನ ನಾನೇ ಮಾಡೋದು. ಯಾಕೆ ನಿಮ್ಮ ಅಕ್ಕನ ಮದ್ವೆ ಆಗೋದ್ ನಿಂಗೆ ಇಷ್ಟ ಇಲ್ವಾ? ಯಾಕಮ್ಮ ಹಾಗೆ ಹೇಳ್ತೀಯಾ? ಅಕ್ಕನ್ ಮದ್ವೆ ಆಗ್ಲಿ ಅಂತ ನಾನು ತೂದಿಗಾಲಲ್ಲಿ ನಿಂತಿದ್ದೀನಿ, ಅದ್ ಗೊತ್ತಾ ನಿನ್ಗೆ? ಗೊತ್ತು. ನೀನ್ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡು ಆ ಕೆಲಸ ಸರಿಗ್ ಮಾಡ್ಕೊಂಡು ಅವಳಿಗೆ ಮದುವೆ ಮಾಡ್ಸೋಷ್ಟ್ರಲ್ಲಿ ಅವಳಿಗೆ ಎಷ್ಟು ವಯಸ್ಸಾಗಿರ್ತದೆ ಅಂತ ಗೊತ್ತಾ ನಿನ್ಗೆ? ಅಯ್ಯೋ, ನೀನ್ ಓದಿ ಪಾಸ್ ಆಗಿರೋದಕ್ಕೆ ಖುಷಿ ಪಡ್ಬೇಕೋ ಸಂಕಟ ಪಡ್ಬೇಕೋ ಒಂದು ಗೊತ್ತಾಯ್ತಿಲ್ಲ ನನ್ಗೆ. ನಿಮ್ಮಪ್ಪ ನಾನು ಹೇಳೋ ಮಾತೆಲ್ಲಿ ಕೇಳ್ತಾರೆ. ಜನಗಳು ಹೊಟ್ಟೆ ತುಂಬ್ಸಕ್ಕೆ ಬಿಸ್ಕೆಟ್ ಬನ್ನು ಅಂತ ಚೆನ್ನಾಗಿ ತಿನ್ಸೋದು ಗೊತ್ತವ್ರಿಗೆ, ಆದ್ರೆ ನಮ್ಮ ಹೊಟ್ಟೆ ತುಂಬ್ತಾ ಇಲ್ವಲ್ಲ. ಏನೋ ನಿಮ್ಮ ಅಕ್ಕ ನಾನು ದುಡಿತಾ ಇರೋದಕ್ಕೆ ನಮ್ಮ ಹೊಟ್ಟೆ ತುಂಬ್ತೈತೆ. ನೀನು ಇನ್ನೂ ಮುಂದಕ್ಕೆ ಓದ್ಬೇಕು ಅಂದ್ರೆ ಓದ್ಕವ. ನಿಮ್ಮ ಅಪ್ಪಯ್ಯ ನಾನು ನಿಮ್ಮ ಅಕ್ಕ ಎಷ್ಟು ದುಡಿದ್ರು ಸಾಲಕ್ಕಿಲ್ಲ. ಓದ್ಕೋ. ಮುದ್ದೆಗೆ ನೀರಿಟ್ಟಿದ್ಯವ? ಇಟ್ಟಿದ್ದೀನವ್ವ. ಮಾ, ನಾನು ಪಾಸ್ ಆಗಿದ್ದೀನಿ ಅಷ್ಟೇ. ಇದರಿಂದ ಅಪ್ಪ ಇನ್ನೂ ಖುಷಿ ಆಗ್ತದೆ. ನಿಮ್ಮೆಲ್ರಿಗೂ ಹೊರ ಆಗುತ್ತಂದ್ರೆ ನಾನು ಓದೋದನ್ನ ಬಿಟ್ಬಿಡ್ತೀನಿ ಬಿಡು. ಏ ಮೈನಾ, ನಿನ್ ಜೀವನನು ನನ್ನ ಹಾಗೆ ಆಗ್ಬೇಕೇನೆ? ನಂತರನೇ ಬಾಗ್ಲಲ್ಲಿ ಕುತ್ಕೊಂಡು ಗಂಡ್ಗಳಿಗೋಸ್ಕರ ಕಾಯ್ತಾ ಇರ್ಬೇಕಾ? ಮೊದ್ಲು ನೀನ್ ಚೆನ್ನಾಗಿ ಓದಿ ನಿನ್ ಕಾಲ್ ಮೇಲೆ ನಿಂತ್ಕೊಳ್ಳೋದನ್ನ ಕಲಿ. ನೀನ್ ಕೆಲ್ಸಕ್ಕೆ ಹೋಗಕ್ ಶುರು ಮಾಡಿದ್ಮೇಲೆ ನೀನ್ ಹುಡ್ಕೊಂಡು ಹೋಗೋದೇನ್ ಬೇಡ, ಅವರೇ ಹುಡ್ಕೊಂಡ್ ಬರ್ತಾರೆ. ಮಾತಾಡಿ ಇದೆಲ್ಲ ಚೆನ್ನಾಗಿ ಮಾತಾಡ್ತೀರಾ? ಕಾಸು ಕೊಡ್ಬೇಕಾ ಕರಿಮಣಿ ಕೊಡ್ಬೇಕಾ? ಲೇ, ಈಗ ನಿಮ್ಮ ಅಪ್ಪನ ವಯಸ್ಸು ಎಷ್ಟು ಅಂತ ಗೊತ್ತಾ ನಿಂಗೆ? ವಯಸ್ಸಾಗಿರೋದು ಅಪ್ಪಂಗೆಲ್ಲ ನಂಗೆ ಅಂತ ಹೇಳ್ತಿದ್ಯಾ ತಾನೆ? ಅರ್ಥ ಆಯ್ತು ಬಿಡಮ್ಮ. ಇದೆಲ್ಲ ಚೆನ್ನಾಗಿ ಅರ್ಥ ಆಯ್ತದೆ. ಈ ಮನೇಲಿ ನಾನ್ ಕಷ್ಟಪಡ್ತಿರೋದು ಮಾತ್ರ ಯಾರಿಗೂ ಅರ್ಥ ಆಯ್ಕಿಲ್ಲ. ನಾನು ಯಾರ ಹತ್ರ ಹೋಗಿ ಹೇಳ್ಕೋಬೇಕು? ಎಲ್ಲ ನನ್ನ ಕರ್ಮ, ನಾನು ಅನ್ಭವಿಸ್ಲೇಬೇಕು. ದೇವ್ರೇ ನನ್ನ ಕೈಲಿ ಇದು ಆಯ್ಕಿಲ್ಲ, ನಾನು ಏನಪ್ಪ ಮಾಡ್ಲಿ? ಮಾ, ತಲೆ ಮೇಲೆ ಕೈ ಇಟ್ಕೊಂಡ್ರೆ ಮನೆಗ್ ದರಿದ್ರ ಅಂತ ನೀನೇ ಹೇಳ್ತೀಯ. ಮೊದ್ಲು ಕೈ ತೆಗಿ. ಈಗೇನು ನಾನು ಓದಕ್ ಹೋಗ್ಬಾರ್ದು ಅಷ್ಟೇ ತಾನೆ? ನನ್ನ ಅಪ್ಪನ ಹತ್ರ ಮಾತಾಡ್ತೀನಿ ಬಿಡು. ಮೈನಾ ಸುಮ್ಕಿರು. ಏಯ್, ನೀ ಸುಮ್ಕೇರೆ. ಶಾಂತ ಇದ್ಯಾಕೆ ಈಗ ನಿಂತಿದ್ದೀರ ಮೂವರು? ಆ ವಿಷಯ ಬಿಡಿ. ಕೆಂಪಣ್ಣನ ಬಂದ್ಬಿಟ್ಟವ್ರೆ. ಏನ್ ಕೆಂಪಣ್ಣ ಬಂದಿದ್ದು? ನಿಮ್ ಮನೆಗ್ ನಾನು ಯಾಕೆ ಬರ್ತೀನಿ ಹೇಳಿ? ಒಂದೇ ಒಂದು ವಿಚಾರಕ್ಕೆ ಬರೋದು. ನಿಮ್ ರಾಧನ್ಗೆ ಗಣ್ಣು ನೋಡಿದೀನಿ.